ಮೂವಿ ಹೆಸರು ವೆಲ್ಕಮ್ ಟು ದ ಜಂಗಲ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಶ್ರೀಮಂತ ಬಿಸ್ನೆಸ್ ಮನ್ನ ತೋರಿಸ್ತಾರೆ. ಇವರ ಹೆಸರು ಸಿನ್ಹಾ. ನೋಡೋಕೆ ಮಲಿಯನ್ ತರ ಇದ್ದಾರೆ. ತರ ಇದ್ಮೇಲೆ ಮಳ್ಳನ್ ಕೆಲಸ ಮಾಡದೆ ಇರೋಕಾಗತ್ತೆ. ಸೊ ಹೆಚ್ಚು ಕಮ್ಮಿ 2,000 ಕೋಟಿ ದುಡ್ಡು ಮಾಡಿಕೊಂಡವ್ರೆ, ಲೆಕ್ಕ ಇಲ್ಲದ್ದು. ಈಗ ಒಬ್ರು ಪೊಲಿಟಿಷಿಯನ್ ಬಂದು ಹೇಳ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಮ್ ಪಾರ್ಟಿ ಸೋಲುವ ಸಂಭವ ಇದೆ, ಅಪೋಸಿಷನ್ ಏನಾದ್ರು ಬಂದ್ರೆ ನೀವೆಲ್ಲ ಐಟಿ ರೈಡ್ ಮಾಡಿಸ್ಬಿಡ್ತಾರೆ, ನಾನ್ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ, ಹುಷಾರಾಗು ಅಂತ. ಸೊ ಈಗ 2,000 ಕೋಟಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಯಾವ್ದಾದ್ರು ಒಂದು ಫ್ರಾಡ್ ಬಿಸ್ನೆಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಸಿನ್ಹಾ. ಸೊ ಸಿನ್ಹಾ ಅವರ ಸಹಾಯಕ ಸಿನಿಮಾ ತೆಗೆದು 2,000 ಕೋಟಿಯನ್ನ ವೈಟ್ ಮನಿ ಮಾಡೋಣ ಅಂತ ಪ್ಲಾನ್ ಹಾಕೊಡ್ತಾರೆ. ಸೊ ಬೇಸಿಕಲಿ ಡಬ್ಬಾ ಡೈರೆಕ್ಟರು, ಡಬ್ಬಾ ಆಕ್ಟರು, ಡಬ್ಬಾ ಕಥೆಯ ಮೂಲಕ ಒಂದು ಸಿನಿಮಾ ಮಾಡಿ 2,000 ಕೋಟಿಯನ್ನ ಇನ್ವೆಸ್ಟ್ ಮಾಡೋದು ಅಂತ ಇವ್ರ ಪ್ಲಾನ್. ಮೂವಿ ಫ್ಲಾಪ್ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋ ತಪ್ಪತ್ತೆ. ಗುರು ದುಡ್ಡನ್ನ ಹಾಳು ಮಾಡ್ಬೇಕು ಅಂತಲೇ ಇದ್ದಿದ್ರೆ ಎಲ್ಲಾದ್ರೂ ತಗೊಂಡೋಗಿ ಸುರಿದ್ರಾಗ್ತಿರ್ಲಿಲ್ವಾ? ಓ ಕರೆಕ್ಟ್, ಸುರಿಯಕ್ಕಾಗಲ್ಲ. ಸುರಿದು ಬಿಟ್ರೆ ಮೂವಿ ಕತೆ ಮುಂದುವರಿಯೋದು ಹೆಂಗ್ ಗುರು? ಎನಿವೇ ಇವರು ಹೋಗಿ ದೇವ್ ಮತ್ತೆ ದಾಸ್ ಅಂತ ಇಬ್ರು ಡೈರೆಕ್ಟರ್ ಗಳನ್ನ ಹೇಳ್ಕೊಂಡು ಬರ್ತಾರೆ. ಇವ್ರ ಜೊತೆಗೆ ನನ್ಸುಕ್ ಅಂತ ಕ್ಯಾಮ್ರಾಮನ್ ಕೂಡ ಬರ್ತಾನೆ. ಎಲ್ರೂ ಸೇರ್ಕೊಂಡು ಒಂದು ಫ್ಲಾಪ್ ಮೂವಿ ತೆಗಿಯೋಕ್ ಶುರು ಮಾಡ್ತಾರೆ. ಈಗ ಫ್ಲಾಪ್ ಮೂವಿಗೆ ಫ್ಲಾಪ್ ಹೀರೋ ಯಾರು? ರಾಜೀವ್ ಕೊಹ್ಲಿ ಅಂತ. ಅಕ್ಷಯ್ ಕುಮಾರ್ ಒಂದಾನೊಂದು ಕಾಲದಲ್ಲಿ ತುಂಬಾ ಫೇಮಸ್ ಆಕ್ಟರ್ ಆಗಿದ್ರು, ಇವಾಗ ಫ್ಲಾಪ್ ಆಕ್ಟರ್ ಆಗಿದ್ದಾರೆ. ಸೊ ಅವರಿಗೆ 200 ಕೋಟಿ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಮೂವಿನಲ್ಲಿ ಆಕ್ಟ್ ಮಾಡೋಕ್ ಒಪ್ಪಿಸ್ತಾರೆ. ಇನ್ನು ಈ ದೇವ್ ಅಂಡ್ ದಾಸ್ ಡೈರೆಕ್ಟರ್ ಗಳು ರೋಮಿಯೋ ಮತ್ತೆ ಎಡ ಅಣ್ಣ ಅನ್ನುವ ಗ್ಯಾಂಗ್ಸ್ಟರ್ ಗಳಿಗೆ ಸಾಲ ಮಾಡಿ ದುಡ್ಡು ಕೊಡದೆ ಕದ್ದು ಓಡಾಡ್ತಿರ್ತಾರೆ. ಈ ಕಾರಣದಿಂದ ಇವರಿಬ್ಬರನ್ನೇ ತಗೊಂಡು ಹೋಗ್ಬಿಡ್ತಾರೆ. ಈ ಡೈರೆಕ್ಟರ್ ಗಳು ಹೇಳ್ತಾರೆ, ನಾವು ಒಂದು ದೊಡ್ಡ ಮೂವಿ ಮಾಡ್ಸಿದೀವಿ, ಅದ್ರಲ್ಲಿ ಬಂದ ದುಡ್ಡನ್ನ ತಗೊಂಡು ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ. ಆಗ ಡಾನ್ ಗಳು ಹೇಳ್ತಾರೆ, ಮೂವಿ ಮಾಡ್ತಿದ್ಯಾ, ಹಂಗಾದ್ರೆ ನಂಗೆ ದುಡ್ಡೇನ್ ಬೇಡ, ಮೂವಿನಲ್ಲಿ ಹೀರೋ ಮಾಡು ನಮ್ಮನ್ನ ಅಂತ. ಸರಿ ಅಂತ ಹೇಳಿ ದೇವದಾಸ್ ಅವರಿಬ್ಬರನ್ನು ಹೀರೋ ಮಾಡ್ಲಿಕ್ಕೆ ಒಪ್ಕೊಳ್ತಾರೆ. ಈಗ 3 ಜನ ಹೀರೋಗಳಾದ್ರು, ಇವ್ರ ಜೊತೆಗೆ ಇನ್ನೊಂದಷ್ಟು ಆಕ್ಟರ್ ಗಳನ್ನ ಇವರು ಹೀರೋಗಳನ್ನಾಗಿ ಮಾಡ್ಕೊಳ್ತಾರೆ. ಯಾಕಂದ್ರೆ ಎಷ್ಟೊಂದು ಕ್ಯಾರೆಕ್ಟರ್ ಗಳು ಬೇಕಾಗಿದೆ ಮೂವಿನಲ್ಲಿ. ಇದ್ರ ಜೊತೆಗೆ ನೆಪೋಟಿಸಂ ಮಾಡ್ತಾ ಸಿನ್ಹಾ ಅವರ ಮಗಳು ಬಿಳಿತಲೆ ಜನ್ನೀನು ಕೂಡ ಮೂವಿನಲ್ಲಿ ಹೀರೋಯಿನ್ ಆಗಿ ಮಾಡ್ಲಾಗತ್ತೆ. ಯಾಕಂದ್ರೆ ಈ ಜನ್ನಿ ಯಾವಾಗ್ಲೂ ಬುದ್ಧಿ ಇಲ್ಲದ ಪೆದ್ದಿ ತರ ಆಡ್ತಿರ್ತಾಳೆ. ಪೆದ್ದಿ ಹಾಕೊಂಡು ಮೂವಿ ಮಾಡಿದ್ರೆ ಫ್ಲಾಪ್ ಆಗೋದ್ ಖಚಿತ ಅಂತ. ಸೊ ಈಗ ಈ ಮೂವಿಯ ಹೆಸರು ವೆಲ್ಕಮ್ ಟು ದ ಜಂಗಲ್ ಅಂತ ಇಡ್ತಾರೆ. ಜಂಗಲ್ ನಲ್ಲಿ ಮಂಗಗಳು ಅಂತ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಮೂವಿ ಸ್ಟೋರಿ ಏನು ಅಂದ್ರೆ, ಈ ಹೀರೋಗಳು ಹೀರೋಯಿನ್ ಗಳೆಲ್ಲ ಮಿಲಿಟರಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವ್ರು ಹೋಗಿ ಒಂದು ಜಂಗಲ್ ನಲ್ಲಿರುವ ಹಳ್ಳಿಯ ಜನಗಳನ್ನ ರೌಡಿಗಳಿಂದ ರಕ್ಷಿಸೋದು. ಸೊ ಮಿಲಿಟರಿ ಆಕ್ಟಿಂಗ್ ಮಾಡೋಕೆ ಮುಂಚೆ ಮಿಲಿಟರಿ ಟ್ರೈನಿಂಗ್ ಕೊಡ್ಬೇಕು ಅಂತ ಒಂದು ಲೇಡಿ ಆಫೀಸರ್ ನ ಕರ್ಸಿ ಇವ್ರಿಗೆಲ್ಲ ಟ್ರೈನಿಂಗ್ ಶುರು ಮಾಡ್ತಾರೆ. ಅಲ್ಲಿ ಗನ್ ತಗೊಂಡು ಶೂಟ್ ಮಾಡೋದು, ಗ್ರೆನೇಡ್ ಹಾಕೋದು, ಎನಿಮಿಗಳ ಮೇಲೆ ಅಟ್ಯಾಕ್ ಮಾಡೋದು, ಜನಗಳನ್ನ ರೆಸ್ಕ್ಯೂ ಮಾಡೋದು, ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಇದಾದ್ಮೇಲೆ ಮೂವಿಯ ಶೂಟಿಂಗ್ ಶುರುವಾಗುತ್ತೆ. 100 ಕೋಟಿ ಖರ್ಚು ಮಾಡಿ ಸೆಟ್ ಹಾಕಿರ್ತಾರೆ. ಮೂವಿ ಶುರುವಿನಿಂದ ಎಂಡ್ ವರೆಗೂ ಎಷ್ಟೊಂದು ಸೀನ್ ಗಳ ಶೂಟಿಂಗ್ ನಡೆಯುತ್ತೆ. ಕ್ಲೈಮ್ಯಾಕ್ಸ್ ಬರುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋಯಿನ್ ನಾನ್ ತಗೊಳ್ಬೇಕು ಅಂತ ಕಾಂಪಿಟೇಷನ್ ಮಾಡ್ತಾ ಇವರೆಲ್ಲ ಜಗಳ ಆಡೋಕ್ ಶುರು ಮಾಡ್ತಾರೆ. ಈ ಕನ್ಫ್ಯೂಷನ್ ನಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಒಂದೇ ಒಂದು ಜೀಪ್ ಅನ್ನ ಬ್ಲಾಸ್ಟ್ ಮಾಡೋ ಸೀನ್ ಇರುತ್ತೆ. ಸೊ ಡೊಮಿನಿಕ್ ಅನ್ನುವ ಬ್ಲಾಸ್ಟ್ ಎಕ್ಸ್ಪರ್ಟ್ ಅನ್ನ ಕರ್ಕೊಂಡು ಬಂದಿರ್ತಾರೆ. ಇವರೆಲ್ಲ ಜಗಳ ಆಡ್ತಿರ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ಅವನು ಇಡೀ ಸೆಟ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅಂಡ್ ಇದನ್ನೆಲ್ಲ ರೆಕಾರ್ಡ್ ಮಾಡಕ್ಕೆ ಕ್ಯಾಮ್ರಾ ಆನೇ ಆಗಿರೋದಿಲ್ಲ. ಆ ಕಡೆ ಅಪೋಸಿಷನ್ ಗವರ್ಮೆಂಟ್ ಬಂದ್ಬಿಟ್ಟಿದೆ. ಸಿನ್ಹಾ ಮೇಲೆ ಐಟಿ ರೈಡ್ ಆಗಿದೆ. ಸಿನ್ಹಾದು ದುಡ್ಡು, ಆಸ್ತಿ, ಶರ್ಟು, ಪ್ಯಾಂಟು ಎಲ್ಲಾನು ಕಿತ್ಕೊಂಡು ಹೋಗೋರು ಐಟಿನವರು. ಸೊ ಈಗ ಸಿನ್ಹಾಗಿರೋದು ಒಂದೇ ದಾರಿ, ಫ್ಲಾಪ್ ಆಗ್ಬೇಕು ಅಂತಿರುವ ಮೂವಿಯನ್ನ ಸಕ್ಸಸ್ಫುಲ್ ಆಗಿ ಥಿಯೇಟರ್ ನಲ್ಲಿ ರಿಲೀಸ್ ಮಾಡಿ ದುಡ್ಡು ಮಾಡೋದು. ಸೊ ತನ್ನ ಅಸಿಸ್ಟೆಂಟ್ ದುಬೆಗೆ ಕಾಲ್ ಮಾಡಿ ಮೂವಿನ ಹಿಟ್ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಮೂವಿ ಹಿಟ್ ಮಾಡೋದಿರ್ಲಿ, ಸೆಟ್ ಎಲ್ಲ ಬ್ಲಾಸ್ಟ್ ಆಗಿ ರಾಗಿ ಹಿಟ್ಟಿನ ತರ ಹಿಟ್ ಹಾಕುತ್ತದೆ. ಸೊ ಏನ್ ಮಾಡೋದು ಅಂತ ಎಲ್ಲ ಬ್ರೈನ್ ಸ್ಟಾರ್ಮ್ ಮಾಡ್ತಿರ್ತಾರೆ. ಆಗ ಡಾಮಿನಿಕ್ ತನ್ನ ತಪ್ಪನ್ನ ಸುಧಾರಿಸ್ಕೊಳ್ಳೋಕೆ ಒಂದು ಐಡಿಯಾ ಕೊಡ್ತಾನೆ. ನಿಮ್ಮ ಸೆಟ್ ತರನೇ ಕಾಡಿನ ಮಧ್ಯ ಒಂದು ಹಳ್ಳಿ ಇದೆ, ಅಲ್ಲಿ ಹೋಗಿ ನೀವು ಶೂಟಿಂಗ್ ಮಾಡಬಹುದು ಅಂತ. ಹಳ್ಳಿಯ ಹೆಸರು ಆಜಾದ್ ಗಢ್ ಅಂತ. ಇದು ನಮ್ಮ ಬಾರ್ಡರ್ ನಿಂದ 4-5 ಕಿಲೋಮೀಟರ್ ಆ ಕಡೆ ಎಲ್ಲೋ ಇದೆಯಂತೆ. ಇಲ್ಲಿ ಒಂದು ತೊಂದ್ರೆ ಏನು ಅಂದ್ರೆ, ಆಗಾಗ ಭಯೋತ್ಪಾದಕರು ಬರ್ತಿರ್ತಾರೆ ಈ ಹಳ್ಳಿಗೆ. ಸೊ ಶೂಟಿಂಗ್ ಅನ್ನ ಹುಷಾರಾಗಿ ಮಾಡ್ಬೇಕು. ಈ ವಿಚಾರ ದೇವದಾಸ್ ಮತ್ತೆ ಕ್ಯಾಮ್ರಾಮನಿಗೆ ಮಾತ್ರ ಗೊತ್ತಿರುತ್ತೆ. ಆಕ್ಟರ್ ಗಳಿಗೆಲ್ಲ ಹೇಳ್ದಲೆ ಶೂಟಿಂಗ್ ಮಾಡೋ ಕರ್ಕೊಂಡು ಹೋಗ್ಬಿಡ್ತಾರೆ ಇವರು. ಆ ಊರಿನಲ್ಲಿ ಜನಗಳೆಲ್ಲ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಟೆರರಿಸ್ಟ್ ಗಳು ಇವರನ್ನ ಕೂಡ ಹಾಕಿದಾರೆ ಒಂದು ಹಳ್ಳಿನಲ್ಲಿ. ಅಲ್ಲಿನ ಜನಗಳನ್ನ ನೋಡಿದ ತಕ್ಷಣ ಆಕ್ಟರ್ ಗಳು ಇವ್ರುಗಳು ಆಕ್ಟಿಂಗ್ ಮಾಡೋಕ್ ಬಂದಿರ್ಬೇಕು ಅಂದ್ಕೊಳ್ತಾರೆ. ಆ ಜನಗಳು ಇವರೆಲ್ಲ ಇಂಡಿಯನ್ ಆರ್ಮಿನವರು, ಅದಕ್ಕೆ ಸೂಟ್ ಹಾಕೊಂಡು ಆರ್ಮಿ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಅಂತ ಅವ್ರು ಖುಷಿ ಆಗ್ತಾರೆ. ಇನ್ನು ಇಲ್ಲಿನ ಟೆರರಿಸ್ಟ್ ಲೀಡರ್ ಹೆಸರು ಜಟಾರಾ ಅಂತ. ಅವ್ನು ಕೂಡ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಇಂಡಿಯನ್ ಆರ್ಮಿನವರು ಇಲ್ಲಿಗೆ ಬಂದವರೆ ಜನಗಳನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಅಂತ. ಸೊ ಇಂಡಿಯನ್ ಆರ್ಮಿನೇನ ಕನ್ಫರ್ಮ್ ಮಾಡ್ಕೊಂಡು ಸಾಧ್ಯವಾದ್ರೆ ಅವ್ರನ್ನೆಲ್ಲ ಹೊಡೆದ್ಬಿಟ್ಟು ಬಾ ಅಂತ ಹೇಳಿ ತನ್ನ 4 ಚೇಲಾಗಳನ್ನ ಕಳಿಸ್ತಾನೆ ಜಟಾರಾ. ಈ ಕಡೆ ದೇವ್ ಅಂಡ್ ದಾಸ್ ಕೂಡ 4 ಜನ ಗೂಂಡಾಗಳನ್ನ ಹುಡುಕ್ತಿರ್ತಾರೆ ಮೂವಿನಲ್ಲಿ ಕತೆಗೆ ಸೇರಿಸ್ಕೊಳ್ಳೋಕೆ. ಅದೇ ಸಮಯಕ್ಕೆ ಈ 4 ಜನ ಭಯೋತ್ಪಾದಕರು ಬರ್ತಾರೆ. ದೇವ್ ಅಂದ್ಕೊಳ್ತಾರೆ ದಾಸ್ ಇವರನ್ನ ಕರ್ಸಿರ್ಬೇಕು ಅಂತ, ದಾಸ್ ಅಂದ್ಕೊಳ್ತಾರೆ ದೇವ್ ಇವರನ್ನ ಕಳ್ಸಿರ್ಬೇಕು ಅಂತ. ಅಂಡ್ ಆಕ್ಟರ್ ಗಳನ್ನು ಇವ್ರು 4 ಜನ ರೌಡಿಗಳಾಗಿ ಆಕ್ಟಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಚೆನ್ನಾಗಿ ಹೊಡೆದು ಬಿಡ್ತಾರೆ. ಹೊಡೆಯೋದ್ರ ಜೊತೆ ಕಟ್ ಹಾಕೋಬಿಡ್ತಾರೆ. ಜನಗಳೆಲ್ಲ ಫುಲ್ ಖುಷಿ ಆಗ್ಬಿಡ್ತಾರೆ. ರೌಡಿಗಳಿಗೆಲ್ಲ ಹೊಡೆದು ಬಿಟ್ರು ಇಂಡಿಯನ್ ಆರ್ಮಿ ಅವರು ಅಂತ. ಈ ಕಡೆ ಈ ಸೀನ್ದು ಶೂಟಿಂಗ್ ಮುಗ್ದಿರುತ್ತೆ. ಸೊ ಫೈನಲ್ ಸೀನ್ ನಲ್ಲಿ ಒಂದು ಡ್ಯಾನ್ಸ್ ಅನ್ನ ಶೂಟ್ ಮಾಡೋಣ ಅಂತ ಹೇಳಿ
ಆಕ್ಟರ್ಗಳೆಲ್ಲ ಸೇರ್ಕೊಂಡು ಒಂದು ಡ್ಯಾನ್ಸ್ ನ ಶೂಟ್ ಕೂಡ ಮಾಡ್ತಾರೆ. ಅಷ್ಟರಲ್ಲಿ ಜಟಾರ ತನ್ನ ಚೇಲಗಳನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾನೆ. ನನ್ನ 4 ಜನ ಚೇಲಗಳು ಹೊಡೆದವ್ರಲ್ಲ ಅಂತ ವಿಚಾರಿಸ್ಕೊಳಕ್ ಬಂದವನ್ ಜಟಾರ. ಬಟ್ ಈ ಅಕ್ಷಯ್ ಕುಮಾರ್ಗೆ ರಿಯಾಲಿಟಿ ಗೊತ್ತಿಲ್ಲ, ಇವ್ರುಗಳು ನಕಲಿಗಳು ಅಂತ ಹೇಳಿ ಡೈಲಾಗ್ ಬಾಸಿ ಶುರು ಮಾಡ್ಬಿಡ್ತಾರೆ. ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಿರ್ತಾರೆ. ಅಕ್ಷಯ್ ಕುಮಾರ್ ಜೊತೆಗೆ ರೋಮಿಯೋ ಕೂಡ ಬರ್ತಾರೆ ಡೈಲಾಗ್ ಗಳನ್ನ ಹೇಳಲಿಕ್ಕೆ. ಇದನ್ನೆಲ್ಲ ನೋಡಿ ಜಟಾರ ಉರ್ಕೊಂಡು ರೋಮಿಯೋ ಕೈಗೆ ಗುಂಡನ್ನ ಹಾರಿಸ್ಬಿಡ್ತಾನೆ. ಆಗ ಗೊತ್ತಾಗತ್ತೆ ಈತ ಹಾರಿಸಿದ್ದು ನಿಜವಾದ ಗುಂಡು, ನಕಲಿ ಅಲ್ಲ ಅಂತ. ಇನ್ನು ನಾವು ಸೈಲೆಂಟ್ ಆಗಿದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಕ್ಯಾಮ್ರಾಮನ್ನು, ಡೈರೆಕ್ಟರು ದೇವ್ ಅಂಡ್ ದಾಸ್ ಎಲ್ಲ ಸೇರ್ಕೊಂಡು ಆಕ್ಟರ್ ಗಳಿಗೆಲ್ಲ ನಿಜ ಹೇಳ್ತಾರೆ. ಈತನ ಹೆಸರು ಜಟಾರ ಅಂತ, ಆತ ಒಬ್ಬ ಆತಂಕವಾದಿ, ಅವನ ಮುಂದೆ ನಾವು ಡೈಲಾಗ್ಗಳು ಹೇಳೋದು ಸರಿ ಇಲ್ಲ ಅಂತ. ಇದನ್ನ ಕೇಳಿ ಅಕ್ಷಯ್ ಕುಮಾರ್ಗೆ ಎಲ್ಲ ಅಲ್ಲೇ ಆಗೋಗ್ಬಿಡುತ್ತೆ. ಜಟಾರಾಗೆ ಹೇಳ್ತಾರೆ, ನಾವು ನಿನ್ ಜೊತೆ ಜಗಳ ಮಾಡೋಕ್ ಬಂದಿಲ್ಲಪ್ಪ, ನಾವೆಲ್ಲ ಫಿಲಂ ಆಕ್ಟರ್ಗಳು, ಡ್ಯಾನ್ಸ್ ಮಾಡ್ತೀವಿ, ಫೈಟ್ ಮಾಡ್ತೀವಿ ಅಂತ. ಆತನ ಮುಂದೆ ಗೊಂಬೆಗಳ ತರ ಡ್ಯಾನ್ಸ್ ಮಾಡಿ ತೋರಿಸ್ತಾರೆ. ಬಾಟ ಇದಕ್ಕೆ ಯಾವ್ದಕ್ಕೂ ಬಗ್ಗೋದಿಲ್ಲ, ಎಲ್ಲರನ್ನು ಶೂಟ್ ಮಾಡ್ಬಿಡ್ತೀನಿ ಅಂತಾನೆ. ಆಗ ಅದೇ ಊರಿನ ಝೋಯಾ ಅನ್ನುವ ಒಂದು ಆಂಟಿ ಮುಂದೆ ಬರ್ತಾರೆ. ಈ ಝೋಯಾ ಯಾರು? ಈ ಆತಂಕವಾದಿಗೆ ಝೋಯಾ ಮೇಲೆ ಕ್ರಶ್. ಬಟ್ ನಿಂತರ ಭಯೋತ್ಪಾದಕನ ಜೊತೆಗೆ ನಾನ್ ಬರೋಲ್ಲ ಅಂತ ಝೋಯಾ. ಸೊ ಈಗ ಝೋಯಾ ಹೇಳ್ತಾರೆ, ನೀನು ನಮ್ಮ ಜನಗಳನ್ನೆಲ್ಲ ಬಿಟ್ಬಿಡು, ಈ ಆಕ್ಟರ್ ಗಳನ್ನೆಲ್ಲ ಬಿಟ್ಬಿಡು, ಅವ್ರನ್ನೆಲ್ಲ ಬದುಕಿಸಿದ್ರೆ ನಾನ್ ನಿನ್ ಜೊತೆ ಬರೋಕ್ ರೆಡಿ ಆಗ್ತೀನಿ ಅಂತ. ಜಟಾರ ಫುಲ್ಲು ಖುಷಿ ಆಗ್ಬಿಡ್ತಾನೆ. ಸರಿ, ಸಾಯಂಕಾಲ ಬಂದು ನೀನ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ನಿನ್ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ ಅಂತ ಹೇಳಿ ಒಂದಷ್ಟು ಜನಗಳನ್ನ ಅಲ್ಲಿ ಬಿಟ್ಬಿಟ್ಟು ತನ್ನ ಭಯೋತ್ಪಾದಕರ ಕ್ಯಾಂಪ್ಗೆ ಅವನು ವಾಪಸ್ ಹೋಗ್ತಾನೆ. ಸಿಕ್ಕಿದ್ದೆ ಚಾನ್ಸು ಅಂತ ಆಕ್ಟರ್ ಗಳೆಲ್ಲ ಹೆಲಿಕಾಪ್ಟರ್ ನಲ್ಲಿ ವಾಪಸ್ ಹೋಗ್ಬಿಡೋಣ, ಸಾಕಿ ಹಳ್ಳಿಯ ಸಹವಾಸ ಅಂತ ಹೊರಟು ಬಿಡ್ತಾರೆ. ಆದ್ರೆ 50% ಆಫ್ ದ ಆಕ್ಟರ್ಸ್ ಗಳಿಗೆ ಈ ಜನಗಳನ್ನ ಬಿಟ್ಟು ಹೋಗೋದು ಇಷ್ಟ ಆಗೋದಿಲ್ಲ. ಪಾಪ ಜನಗಳು, ಆ ಝೋಯಾ ನೋಡಿದ್ರೆ ನಮ್ಗೋಸ್ಕರ ತನ್ನ ತಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡ್ಲು, ಅವ್ರನ್ನ ಹಂಗೆ ಬಿಟ್ಟೋದ್ರೆ ನಮ್ಮನ್ನ ಯಾರು ಮನುಷ್ಯ ಅನ್ನೋದಿಲ್ಲ ಅಂತ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ ಅಂತ ಹೊರಟು ಬಿಡ್ತಾರೆ. ಹೊರಟಿದ್ರಲ್ಲಿ ಮುಂದೆ ನಿಂತಿರೋದು ಯಾರು? ರೋಮಿಯೋ ಮತ್ತೆ ಯಡಾಣ, ಅಂದ್ರೆ ಡಾನ್ ಗಳಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಬಟ್ ಅಕ್ಷಯ್ ಕುಮಾರ್ ನಾನು ವಾಪಸ್ ಹೋಗ್ತೀನಿ ಅಂತ ಹೊರಟು ಬಿಡ್ತಾರೆ. ಇವ್ರು ಇನ್ನೇನ್ ಹೊರಡಬೇಕು ಅಷ್ಟರಲ್ಲಿ ಝೋಯಾ ಬಂದು ತನ್ನ ಮೂಗಿ ಮಗಳನ್ನ ಈತನಿಗೆ ಕೊಡ್ತಾರೆ. ಟೆರರಿಸ್ಟ್ ಗಳು ಮಾಡಿರುವ ಕೃತ್ಯವನ್ನ ನೋಡಿ ಈಕೆಗೆ ಮಾತು ನಿಂತೋಗ್ಬಿಟ್ಟಿರುತ್ತೆ. ಇವಳನ್ನ ಇಲ್ಲಿ ಬಿಟ್ಟೋಗೋದು ಸರಿ ಇಲ್ಲ, ನೀನೇ ನೋಡ್ಕೊ ಅಂತ ಹೇಳಿ ಝೋಯಾ ಹುಡುಗಿಯನ್ನ ಅಕ್ಷಯ್ ಕುಮಾರ್ಗೆ ಕೊಡ್ತಾರೆ. ಸರಿ ಅಂತ ಹೇಳಿ ಹೆಲಿಕಾಪ್ಟರ್ ಶುರುವಾಗುತ್ತೆ. ಆಕಾಶ ಕತ್ತಿದ ತಕ್ಷಣ ಆ ಹುಡುಗಿಗೆ ಝೋಯಾ ದೂರ ಹೋಗ್ತಿರೋದನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಜೋರಾಗಿ ಅಮ್ಮ ಅಂತ ಕೂಗ್ಬಿಡ್ತಾಳೆ. ಸೊ ಮೂಗಿಗೆ ಮಾತು ಬಂದ್ಬಿಡುತ್ತೆ. ಅಕ್ಷಯ್ ಕುಮಾರ್ಗೆ ಬುದ್ಧಿ ಬಂದ್ಬಿಡುತ್ತೆ, ನಾನು ಹೆದ್ರು ಬುಕ್ಲನ್ ತರ ಬಿಟ್ಟು ಹೋಗೋದು ಸರಿ ಇಲ್ಲ, ಈ ಜನಗಳನ್ನೆಲ್ಲ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಹೆಲಿಕಾಪ್ಟರ್ ನ ವಾಪಸ್ ತಿರುಗಿಸಿ ಜನಗಳನ್ನ ರಕ್ಷಣೆ ಮಾಡೋಕೆ ಇಳಿತಾರೆ. ಸೊ ಎಲ್ಲ ಆಕ್ಟರ್ಗಳು ಸೇರ್ಕೊಂಡು ತಮ್ಮ ಮಿಲಿಟರಿ ಟ್ರೈನಿಂಗ್ ಅನ್ನ ಉಪಯೋಗಿಸ್ಕೊಂಡು ಅಲ್ಲಿ ಕಾಯೋಕಿರುವ ಭಯೋತ್ಪಾದಕರನ್ನೆಲ್ಲ ಹೊಡೆದು ಉರುಳಿಸ್ತಾರೆ. ಆದ್ರೆ ಇವ್ರಿಗೆಲ್ಲ ಗೊತ್ತಿದೆ ಸಾಯಂಕಾಲದಷ್ಟರಲ್ಲಿ ಜಟಾರ ಬರ್ತಾನೆ ಆರ್ಮಿ ಜೊತೆಗೆ ಅಂತ. ಸೊ ಅವ್ರ ಜೊತೆ ಫೈಟ್ ಮಾಡೋಕೆ ಏನ್ ಬೇಕು? ದೊಡ್ಡ ದೊಡ್ಡ ವೆಪನ್ ಗಳು ಬೇಕು. ಈಗ ಇದೇ ಊರಿನಲ್ಲಿ ಒಬ್ಬ ವ್ಯಕ್ತಿ ಜಟಾರ ತನ್ನ ವೆಪನ್ ಗಳನ್ನ ಎಲ್ಲಿಡ್ತಾನೆ ಅಂತ ನನಗೆ ಗೊತ್ತು ಅಂತ ಹೇಳಿ ವೆಪನ್ ಗೋಡನ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಎಷ್ಟೊಂದು ಬಂದೂಕುಗಳಿದಾವೆ. ಬಂದೂಕಿನ ಜೊತೆ ಒಂದಾನೊಂದು ಕಾಲದಲ್ಲಿ ಈ ಊರನ್ನ ರೆಸ್ಕ್ಯೂ ಮಾಡೋಕ್ ಬಂದ 4 ಆರ್ಮಿ ಆಫೀಸರ್ ಗಳನ್ನು ಕೂಡ ಹಾಕ್ಬಿಟ್ಟು ಅವ್ನು ಜಟಾರ ಅವರನ್ನೆಲ್ಲ ಬಿಡಿಸ್ತಾರೆ. ಇವರೆಲ್ಲ ಆಕ್ಟರ್ಗಳು ಸೇರ್ಕೊಂಡು. ಆಗ ಗೊತ್ತಾಗುತ್ತೆ ಆ 4 ಆರ್ಮಿ ಆಫೀಸರ್ ನಲ್ಲಿ ಒಬ್ರು ಅಕ್ಷಯ್ ಕುಮಾರ್ ಅವರ ಅಪ್ಪ ಅಂತ. ಈಗ ಆ 4 ಆರ್ಮಿ ಆಫೀಸರ್ಸ್ ಗಳ ಮುಂದಾಳತ್ವದಲ್ಲಿ ವೆಪನ್ಸ್ ಗಳನ್ನ ತಗೊಂಡು ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಮಿಕ್ಕಿದ್ದಕ್ಕೆಲ್ಲ ಬೆಂಕಿ ಹಚ್ಚಿ ಟೆರರಿಸ್ಟ್ ಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಎಲ್ಲರೂ. ಈಗ ಈ ರಿಟೈರ್ಡ್ ಆರ್ಮಿ ಆಫೀಸರ್ಗಳು ಇಂಡಿಯನ್ ಆರ್ಮಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ಇಲ್ಲಿನ ಜನಗಳನ್ನ ನಾವು ರೆಸ್ಕ್ಯೂ ಮಾಡಿ ಇಂಡಿಯಾಗೆ ಕಳಿಸ್ತೀವಿ, ಅವರು ಇಂಡಿಯಾಗೆ ಬಂದಿದ ತಕ್ಷಣ ಈ ಒಂದು ಮಿಸೈಲ್ ಬಿಟ್ಟು ಉಡಾಯಿಸ್ಬಿಡಿ ಈ ಊರನ್ನ, ಟೆರರಿಸ್ಟ್ ಗಳೆಲ್ಲ ಅಲ್ಲೇ ಸತ್ತೋಗ್ಬಿಡ್ಲಿ ಅಂತ. ಸೊ ಸಾಯಂಕಾಲ ಜಟಾರ ಬಂದಿದ ತಕ್ಷಣ ಎಲ್ಲ ಆಕ್ಟರ್ಗಳು ಜಟಾರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆತನ ಟೆರರಿಸ್ಟ್ ಗಳಿಗೆಲ್ಲ ಹೊಡಿತಾ ಊರಿನ ಜನಗಳನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಫೈನಲಿ ಜಟಾರ ಆ ಝೋಯಾದು ಮಗಳಿದ್ಲಲ್ಲ ಅವಳನ್ನ ಹಿಡ್ಕೊಂಡ್ಬಿಟ್ಟವಳೆ. ಎಲ್ಲಾ ಜನಗಳು ಇಂಡಿಯಾಗೆ ಬಂದವರೆ, ಅವಳೊಬ್ಳು ಮಾತ್ರ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟವಳೆ. ಸೊ ಅವಳನ್ನ ರೆಸ್ಕ್ಯೂ ಮಾಡೋಕೋಸ್ಕರ ಅಕ್ಷಯ್ ಕುಮಾರ್ ಅವರ ಅಪ್ಪ, ಆ ಆಕ್ಟಿಂಗ್ ಕೂಡ ಮಾಡಿರೋದು ಅಕ್ಷಯ್ ಕುಮಾರೇನೆ, ಜಸ್ಟ್ ಬಿಳಿ ಗಡ್ಡ ಬಿಳಿ ಕೂದಲು ಹಾಕೊಂಡವ್ರೆ. ಅವರು ಹೋಗಿ ಜಟಾರ ಜೊತೆ ಫೈಟ್ ಆಡ್ತಾರೆ. ಅವಳನ್ನ ರೆಸ್ಕ್ಯೂ ಮಾಡಿ ಇಂಡಿಯಾಗೆ ವಾಪಸ್ ಕರೆ ತರ್ತಾರೆ. ಇವರೆಲ್ಲ ಇಂಡಿಯಾಗೆ ಬರ್ತಿದ್ದಂಗೆನೆ ಇಂಡಿಯನ್ ಆರ್ಮಿ ಫೈಟರ್ ಜೆಟ್ ತಗೊಂಡು ಅವ್ರಗಳ ಮೇಲೆಲ್ಲ ಮಿಸೈಲ್ ಹಾಕ್ಬಿಡ್ತಾರೆ, ಅಂದ್ರೆ ಟೆರರಿಸ್ಟ್ ಗಳ ಮೇಲೆ. ಸೊ ಭಯೋತ್ಪಾದಕರುಗಳೆಲ್ಲ ಸತ್ತೋಗ್ಬಿಡ್ತಾರೆ. ಕಡೆಗೆ ಇವರ ಮೂವಿ ಫೈನಲ್ ಸೀನ್ ಕೂಡ ಶೂಟ್ ಆಗತ್ತೆ, ಮೂವಿ ರಿಲೀಸ್ ಆಗತ್ತೆ, ಒಳ್ಳೆ ದುಡ್ಡು ಮಾಡುತ್ತೆ. ಅಲ್ಲಿಗೆ ಮೂವಿ ಮುಗಿಯತ್ತೆ. ಬಟ್ ಈ ಮೂವಿಯ ಹೀರೋಯಿನ್ ಗಳಿಗೆ ಕಾಡ್ನಲ್ಲಿ ಕೈ ಮತ್ತೆ ಕಾಲ್ಗೆ ಸೊಳ್ಳೆ ಹಾಕಿ ಕಚ್ಚಲಿಲ್ಲ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಹಂಗೆ ಉಳ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.